ಹಾಗಂತ ಅಲ್ಲ, ಈಗ ಏನಾಗುತ್ತೆ, ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ. ಉನ್ನತ ಮಟ್ಟದ ತನಿಖೆ ಅಂದಾಗ ಅದೇ ಬೇರೆ ತರ ಆಗತ್ತೆ. ಆಮೇಲೆ ಅದು ಸದನದ ಒಳಗೆ ಆಗಿರೋದ್ರಿಂದ ಅದು ಮಾನ್ಯ ಸಭಾಪತಿಗಳಿಗೆ ಅಧಿಕಾರ ಇರುತ್ತೆ. ಸೊ ಹಾಗಾಗಿ ನಾನು ಅವ್ರಿಗೆ ಬರ್ತಿದ್ದೇನೆ. ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೊಳ್ಳೋದು ಯಾವಾಗ ಅಂತಂದ್ರೆ, ಈಗ ಯಾರು ಮಾಡಿರಲ್ಲ ಅನ್ಕೊಳ್ಳಿ. ಸೊ ಹಾಗಾಗಿ ಅಲ್ಲಿ ಸದನದೊಳಗೆ ನಡೆದಿರೋದ್ರಿಂದ ನಾವು ಅವರಿಗೆ ಪತ್ರವನ್ನ ಬರೆದಿದ್ದೀವಿ. ಅವ್ರು ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಸೊ ಹಾಗಾಗಿ ತನಿಖೆ ಅಂತೂ ಆಗತ್ತೆ. ನಾವು ಬೇಕಾದ್ರೆ ಆ ತನಿಖೆ ಯಾರು ಮಾಡ್ತಾ ಇದಾರೆ ಆ ಕಮಿಷನರ್ಗೆ ನಾವು ಬರಿಬಹುದು, ಏನಾಗಿದೆ ನಮ್ಗೆ ವರದಿಯನ್ನ ಸಲ್ಲಿಸಿ ಅಂತ ಹೇಳ್ಬೋದು. ಹಾಗಂತ ಅಲ್ಲ, ಈಗ ಏನಾಗುತ್ತೆ, ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ. ಉನ್ನತ ಮಟ್ಟದ ತನಿಖೆ ಅಂದಾಗ ಅದೇ ಬೇರೆ ತರ ಆಗತ್ತೆ. ಆಮೇಲೆ ಅದು ಸದನದ ಒಳಗೆ ಆಗಿರೋದ್ರಿಂದ ಅದು ಮಾನ್ಯ ಸಭಾಪತಿಗಳಿಗೆ ಅಧಿಕಾರ ಇರುತ್ತೆ. ಸೊ ಹಾಗಾಗಿ ನಾನು ಅವ್ರಿಗೆ ಬರ್ತಿದ್ದೇನೆ. ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೊಳ್ಳೋದು ಯಾವಾಗ ಅಂತಂದ್ರೆ, ಈಗ ಯಾರು ಮಾಡಿರಲ್ಲ ಅನ್ಕೊಳ್ಳಿ. ಸೊ ಹಾಗಾಗಿ ಅಲ್ಲಿ ಸದನದೊಳಗೆ ನಡೆದಿರೋದ್ರಿಂದ ನಾವು ಅವರಿಗೆ ಪತ್ರವನ್ನ ಬರೆದಿದ್ದೀವಿ. ಅವ್ರು ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಸೊ ಹಾಗಾಗಿ ತನಿಖೆ ಅಂತೂ ಆಗತ್ತೆ. ನಾವು ಬೇಕಾದ್ರೆ ಆ ತನಿಖೆ ಯಾರು ಮಾಡ್ತಾ ಇದಾರೆ ಆ ಕಮಿಷನರ್ಗೆ ನಾವು ಬರಿಬಹುದು, ಏನಾಗಿದೆ ನಮ್ಗೆ ವರದಿಯನ್ನ ಸಲ್ಲಿಸಿ ಅಂತ ಹೇಳ್ಬೋದು. ಹಾಗಂತ ಅಲ್ಲ, ಈಗ ಏನಾಗುತ್ತೆ, ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ. ಉನ್ನತ ಮಟ್ಟದ ತನಿಖೆ ಅಂದಾಗ ಅದೇ ಬೇರೆ ತರ ಆಗತ್ತೆ. ಆಮೇಲೆ ಅದು ಸದನದ ಒಳಗೆ ಆಗಿರೋದ್ರಿಂದ ಅದು ಮಾನ್ಯ ಸಭಾಪತಿಗಳಿಗೆ ಅಧಿಕಾರ ಇರುತ್ತೆ. ಸೊ ಹಾಗಾಗಿ ನಾನು ಅವ್ರಿಗೆ ಬರ್ತಿದ್ದೇನೆ. ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೊಳ್ಳೋದು ಯಾವಾಗ ಅಂತಂದ್ರೆ, ಈಗ ಯಾರು ಮಾಡಿರಲ್ಲ ಅನ್ಕೊಳ್ಳಿ. ಸೊ ಹಾಗಾಗಿ ಅಲ್ಲಿ ಸದನದೊಳಗೆ ನಡೆದಿರೋದ್ರಿಂದ ನಾವು ಅವರಿಗೆ ಪತ್ರವನ್ನ ಬರೆದಿದ್ದೀವಿ. ಅವ್ರು ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಸೊ ಹಾಗಾಗಿ ತನಿಖೆ ಅಂತೂ ಆಗತ್ತೆ. ನಾವು ಬೇಕಾದ್ರೆ ಆ ತನಿಖೆ ಯಾರು ಮಾಡ್ತಾ ಇದಾರೆ ಆ ಕಮಿಷನರ್ಗೆ ನಾವು ಬರಿಬಹುದು, ಏನಾಗಿದೆ ನಮ್ಗೆ ವರದಿಯನ್ನ ಸಲ್ಲಿಸಿ ಅಂತ ಹೇಳ್ಬೋದು. ಹಾಗಂತ ಅಲ್ಲ, ಈಗ ಏನಾಗುತ್ತೆ, ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ. ಉನ್ನತ ಮಟ್ಟದ ತನಿಖೆ ಅಂದಾಗ ಅದೇ ಬೇರೆ ತರ ಆಗತ್ತೆ. ಆಮೇಲೆ ಅದು ಸದನದ ಒಳಗೆ ಆಗಿರೋದ್ರಿಂದ ಅದು ಮಾನ್ಯ ಸಭಾಪತಿಗಳಿಗೆ ಅಧಿಕಾರ ಇರುತ್ತೆ. ಸೊ ಹಾಗಾಗಿ ನಾನು ಅವ್ರಿಗೆ ಬರ್ತಿದ್ದೇನೆ. ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೊಳ್ಳೋದು ಯಾವಾಗ ಅಂತಂದ್ರೆ, ಈಗ ಯಾರು ಮಾಡಿರಲ್ಲ ಅನ್ಕೊಳ್ಳಿ. ಸೊ ಹಾಗಾಗಿ ಅಲ್ಲಿ ಸದನದೊಳಗೆ ನಡೆದಿರೋದ್ರಿಂದ ನಾವು ಅವರಿಗೆ ಪತ್ರವನ್ನ ಬರೆದಿದ್ದೀವಿ. ಅವ್ರು ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಸೊ ಹಾಗಾಗಿ ತನಿಖೆ ಅಂತೂ ಆಗತ್ತೆ. ನಾವು ಬೇಕಾದ್ರೆ ಆ ತನಿಖೆ ಯಾರು ಮಾಡ್ತಾ ಇದಾರೆ ಆ ಕಮಿಷನರ್ಗೆ ನಾವು ಬರಿಬಹುದು, ಏನಾಗಿದೆ ನಮ್ಗೆ ವರದಿಯನ್ನ ಸಲ್ಲಿಸಿ ಅಂತ ಹೇಳ್ಬೋದು. ಹಾಗಂತ ಅಲ್ಲ, ಈಗ ಏನಾಗುತ್ತೆ, ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ. ಉನ್ನತ ಮಟ್ಟದ ತನಿಖೆ ಅಂದಾಗ ಅದೇ ಬೇರೆ ತರ ಆಗತ್ತೆ. ಆಮೇಲೆ ಅದು ಸದನದ ಒಳಗೆ ಆಗಿರೋದ್ರಿಂದ ಅದು ಮಾನ್ಯ ಸಭಾಪತಿಗಳಿಗೆ ಅಧಿಕಾರ ಇರುತ್ತೆ. ಸೊ ಹಾಗಾಗಿ ನಾನು ಅವ್ರಿಗೆ ಬರ್ತಿದ್ದೇನೆ. ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೊಳ್ಳೋದು ಯಾವಾಗ ಅಂತಂದ್ರೆ, ಈಗ ಯಾರು ಮಾಡಿರಲ್ಲ ಅನ್ಕೊಳ್ಳಿ. ಸೊ ಹಾಗಾಗಿ ಅಲ್ಲಿ ಸದನದೊಳಗೆ ನಡೆದಿರೋದ್ರಿಂದ ನಾವು ಅವರಿಗೆ ಪತ್ರವನ್ನ ಬರೆದಿದ್ದೀವಿ. ಅವ್ರು ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಸೊ ಹಾಗಾಗಿ ತನಿಖೆ ಅಂತೂ ಆಗತ್ತೆ. ನಾವು ಬೇಕಾದ್ರೆ ಆ ತನಿಖೆ ಯಾರು ಮಾಡ್ತಾ ಇದಾರೆ ಆ ಕಮಿಷನರ್ಗೆ ನಾವು ಬರಿಬಹುದು, ಏನಾಗಿದೆ ನಮ್ಗೆ ವರದಿಯನ್ನ ಸಲ್ಲಿಸಿ ಅಂತ ಹೇಳ್ಬೋದು. ಹಾಗಂತ ಅಲ್ಲ,
ಈಗ ಏನಾಗುತ್ತೆ, ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ, ಉನ್ನತ ಮಟ್ಟದ ತನಿಖೆ ಅಂದಾಗ ಅದೇ ಬೇರೆ ತರ ಆಗತ್ತೆ. ಆಮೇಲೆ ಅದು ಸದನದ ಒಳಗೆ ಆಗಿರೋದ್ರಿಂದ ಅದು ಮಾನ್ಯ ಸಭಾಪತಿಗಳಿಗೆ ಅಧಿಕಾರ ಇರುತ್ತೆ. ಸೊ ಹಾಗಾಗಿ ನಾನು ಅವ್ರಿಗೆ ಬರ್ತಿದ್ದೇನೆ. ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೊಳ್ಳೋದು ಯಾವಾಗ ಅಂತಂದ್ರೆ, ಈಗ ಯಾರು ಮಾಡಿರಲ್ಲ ಅನ್ಕೊಳ್ಳಿ. ಸೊ ಹಾಗಾಗಿ ಅಲ್ಲಿ ಸದನದೊಳಗೆ ನಡೆದಿರೋದ್ರಿಂದ ನಾವು ಅವರಿಗೆ ಪತ್ರವನ್ನ ಬರೆದಿದ್ದೀವಿ. ಅವ್ರು ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಸೊ ಹಾಗಾಗಿ ತನಿಖೆ ಅಂತೂ ಆಗತ್ತೆ. ನಾವು ಬೇಕಾದ್ರೆ ಆ ತನಿಖೆ ಯಾರು ಮಾಡ್ತಾ ಇದಾರೆ ಆ ಕಮಿಷನರ್ಗೆ ನಾವು ಬರಿಬಹುದು, ಏನಾಗಿದೆ ನಮ್ಗೆ ವರದಿಯನ್ನ ಸಲ್ಲಿಸಿ ಅಂತ ಹೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.